ಬೆಂಗಳೂರಿನಲ್ಲಿ ಮಗುವಿಗೆ HMPV ಚೀನಾ ವೈರಸ್ ಪತ್ತೆಯಾಗಿದೆ ಎನ್ನಲಾಗ್ತಾ ಇದೆ. ಖಾಸಗಿ ಚಿಕಿತ್ಸೆ ಪಡಿತಾ ಇದೆ ಈ ಮಗು. 8 ತಿಂಗಳ ಮಗುವಿನಲ್ಲಿ HMPV ವೈರಸ್ ಪತ್ತೆಯಾಗಿದೆ ಎನ್ನಲಾಗ್ತಾ ಇದೆ. ಬ್ಲಡ್ ಟೆಸ್ಟ್ ಮಾಡಿಸಿದ ವೇಳೆ HMPV ವೈರಸ್ ಇರೋದು ದೃಢವಾಗಿದೆಯಂತೆ. ಮಗುವಿಗೆ ಜ್ವರ ಬಂದ ಹಿನ್ನೆಲೆ ಚಿಕಿತ್ಸೆಗೆ ಮುಂದಾಗಿದ್ದಾರೆ ವೈದ್ಯರು. ಇದೀಗ ಸ್ಯಾಂಪಲ್ ಪಡ್ಕೊಂಡು ಟೆಸ್ಟ್ಗೆ ಮುಂದಾಗಿರುವ ಆರೋಗ್ಯ ಇಲಾಖೆ. HMPV ಬಗ್ಗೆ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ವಿಕಾಸ್ ಕಿಶೋರ್ ಅವರು ಹೇಳಿದ್ದಾರೆ. ವಿಕಾಸ್ ಕಿಶೋರ್ ಬಿಬಿಎಂಪಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರು. ಬಿಬಿಎಂಪಿ ಆಯೋಗದ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ಆಗಿರುವಂತಹ ವಿಕಾಸ್ ಕಿಶೋರ್ ಅವರು ಈಗ ಸದ್ಯಕ್ಕೆ ಇದರ ಬಗ್ಗೆ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ರಾಜ್ಯದಾದ್ಯಂತ ಕೂಡ ಒಂದಷ್ಟು ಆತಂಕ ಶುರುವಾಗಿದೆ. ಕಾರಣ ಚೀನಾದಲ್ಲಿ HMPV ಅನ್ನುವಂಥ ಹೊಸ ವೈರಸ್ ಪತ್ತೆ ಆಗಿದೆ ಅನ್ನುವಂಥ ಕಾರಣಕ್ಕೆ. ಬಟ್ ಚೀನಾ ಇದನ್ನ ತಳ್ಳಿ ಹಾಕ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲಿ HMPV ವೈರಸ್ ಪತ್ತೆಯಾಗಿದೆಯಂತೆ. ಮಗುವಿಗೆ ಜ್ವರ ಇದೆ ಅನ್ನುವಂಥ ಕಾರಣಕ್ಕೆ ಪೋಷಕರು ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ ಈ ವೈರಸ್ ಪತ್ತೆಯಾಗಿದೆ ಎನ್ನಲಾಗ್ತಾ ಇದೆ. ಈಗ ನೋಡಿದ್ರೆ ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇರುವಂಥದ್ದು, ದಿನೇಶ್ ಗುಂಡೂರಾವ್ ಹೇಳ್ತಾ ಇರೋದೇನಪ್ಪ ಅಂದರೆ, ನೀವು ಆತಂಕ ಪಡುವಂಥ ಅಗತ್ಯ ಇಲ್ಲ, ಜಾಗರೂಕತೆಯಿಂದ ಇರಿ, ಎಚ್ಚರ ವಹಿಸಿ, ಒಂದಷ್ಟು ಆರೋಗ್ಯ ಸಲಹೆಗಳನ್ನು ಪಾಲಿಸಿ ಅಂತ. ಇಲ್ಲಿವರೆಗೂ ಕೂಡ ಯಾವುದೇ HMPV ವೈರಸ್ ಪತ್ತೆಯಾಗಿರಲಿಲ್ಲ. ಆದ್ರೀಗ 8 ತಿಂಗಳ ಮಗುವಿನಲ್ಲಿ ಪತ್ತೆಯಾಗಿರೋದ್ರಿಂದ ಸಾಕಷ್ಟು ಆತಂಕ ಕೂಡ ಶುರುವಾಗಿದೆ. ನೋಡಿ, ಆತಂಕ ಪಟ್ಟರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಅದಕ್ಕೆ ಬೇಕಾಗಿರುವಂಥ ಪ್ರಿಕಾಷನ್ಸ್ ಏನಿದ್ದಾವೆ ಅವುಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ ಆರೋಗ್ಯ ಇಲಾಖೆ ನೀಡಿರುವಂಥ ಸೂಚನೆ ಪ್ರಕಾರ ಕೆಮ್ಮುವಾಗ ಸೀನುವಾಗ ಕರ್ಚೀಫ್ ಬಳಸಿ, ಅದೇ ರೀತಿಯಾಗಿ ಸ್ಯಾನಿಟೈಸರ್ ಬಳಸಿ, ಕೈಯನ್ನು ಆಗಾಗ ಸೋಪು ಬಳಸಿ ತೊಳಿತಾ ಇರಿ, ಹೀಗೆ ಒಂದಷ್ಟು ಆರೋಗ್ಯ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನು ಫಾಲೋ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಟ್ ಈಗ ಮಗುವಿನಲ್ಲಿ ಪತ್ತೆಯಾಗಿರುವಂಥ ಈ HMPV ವೈರಸ್ ಏನಿದೆ ಅದು ಎಲ್ಲಿಂದ ಬಂತು, ಆ ಮಗುವಿಗೆ ಹೇಗೆ ಬಂತು ಅಂತ ಈಗ ನೋಡಿ, ಯಾವುದೇ ಒಂದು ವೈರಸ್ ಅಟ್ಯಾಕ್ ಆಗಿದೆ ಅಂದರೆ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಯಿತು ಅಂದರೆ ಅವರ ಪ್ರಯಾಣದ ಹಿಸ್ಟರಿಯನ್ನು ಚೆಕ್ ಮಾಡ್ತಾ ಹೋಗ್ತಾರೆ, ಅವರು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರು ಅಂತ. ಬಟ್ ಈ ಮಗು ಟ್ರಾವೆಲ್ ಮಾಡಿಲ್ವಂತೆ, ಅಂದರೆ ಮಗುವನ್ನು ಎಲ್ಲೂ ಕೂಡ ಕರ್ಕೊಂಡು ಹೋಗಿಲ್ಲ. ಹಾಗಿದ್ರೂ ಕೂಡ ಮಗುವಿನಲ್ಲಿ HMPV ವೈರಸ್ ಹೇಗೆ ಪತ್ತೆಯಾಯಿತು? ಹಾಗಾದರೆ ಇದು HMPVನ ಅಂದರೆ ಚೀನಾದಲ್ಲಿ ಪತ್ತೆಯಾಗಿರುವಂಥ HMPV ವೈರಸ್ ಏನಿದೆ ಅದೇ ವೈರಸ್ಸೇ ಮಗುವಿನಲ್ಲಿ ಕೂಡ ಕಂಡು ಬಂದಿರೋದಾ? ಸಾಕಷ್ಟು ಆತಂಕಕ್ಕೀಡು ಮಾಡ್ತಾ ಇದೆ. ಬಟ್ BBMP ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ಆಗಿರುವಂಥ ವಿಕಾಸ್ ಕಿಶೋರ್ ಅವರು ಮಾತ್ರ ಆತಂಕ ಪಡುವಂಥ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಮಗುವಿನಲ್ಲಿ ಈ ಒಂದು ವೈರಸ್ ಹೇಗೆ ಬಂತು? ಒಂದು ಟ್ರಾವೆಲ್ ಹಿಸ್ಟರಿ ಇತ್ತು ಅಂದರೆ ಅವ್ರು ಎಲ್ಲೋ ಹೋಗಿದ್ರು, ಯಾವುದೋ ದೇಶಕ್ಕೆ ಹೋಗಿ ಬಂದಿದ್ರು ಅಥವಾ ಯಾವುದೋ ರಾಜ್ಯಕ್ಕೆ ಹೋಗಿ ಬಂದಿದ್ರು ಅಂದರೆ ಅಲ್ಲಿ ಆ ಜನರಿಂದ ಇವ್ರಿಗೆ ಬಂದಿದೆ ಅಂತ ಹೇಳ್ಬೋದು. ಬಟ್ ಇದು 8 ತಿಂಗಳ ಮಗು, ಆ ಮಗುವಿನಲ್ಲಿ ಇದು ಹೇಗೆ ಪತ್ತೆ ಆಯಿತು? ಅದು ಸಾಕಷ್ಟು ಅನುಮಾನಗಳನ್ನ ಎಡೆ ಮಾಡಿಕೊಡ್ತಾ ಇದೆ. ಅನುಮಾನಗಳಿಗೆ ನೋಡೋಣ. ಈ ಬ್ಲಡ್ ಟೆಸ್ಟನ್ನು ಈಗ ಮಾಡಿದ್ದಾರೆ, ಜೊತೆಗೆ ಇನ್ನೂ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ವೈರಸ್ ಅಟ್ಯಾಕ್ ಆಗಿದ್ದು ಹೇಗೆ, ಮಗುವಿಗೆ ಏನು ತೊಂದರೆ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ. ನಿಜವಾಗ್ಲೂ ಕೂಡ ಈ ಒಂದು HMPV ವೈರಸ್ ಇಲ್ಲಿ ಪತ್ತೆ ಆಗುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. 8 ತಿಂಗಳ ಮಗುವಿನಲ್ಲಿ ಇದು ಪತ್ತೆ ಆಗಿದೆ. ಹೇಗೆ? ಮಗುವಿಗೆ ಟ್ರಾವೆಲ್ ಹಿಸ್ಟರಿ ಕೂಡ ಇಲ್ಲ. ಇದು ನಿಜಾನಾ, ಏನು ಕತೆ ಅಂತ? ಸೌಖ್ಯ ಮುಖ್ಯವಾಗಿ ಇದು ಎಲ್ಲವೂ ಕೂಡ ಪ್ರಾಥಮಿಕ ಮಾಹಿತಿ ಅಂತ ಹೇಳ್ಬೋದು. ಇದಕ್ಕೆ ಯಾವುದು ಕೂಡ ಸ್ಪಷ್ಟತೆ ಇಲ್ಲ. ಕಾರಣ ಏನಂತಂದ್ರೆ, ನಗರದ ಖಾಸಗಿ ಆಸ್ಪತ್ರೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ 8 ತಿಂಗಳ ಮಗುವಿಗೆ ಒಂದು ಜ್ವರ, ನೆಗಡಿ, ಕೆಮ್ಮು, ಶೀತ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬ್ಲಡ್ ಟೆಸ್ಟ್ ಅನ್ನ ಅಥವಾ ಬ್ಲಡ್ ಸ್ಯಾಂಪಲ್ ಅನ್ನ ಪಡೆದು ಪರಿಶೀಲಿಸಿದಾಗ HMPV ವೈರಸ್ ಇದೆ ಅನ್ನೋದು ಪತ್ತೆ ಆಗ್ತದೆ. ಆದ್ರೆ ಪರ್ಟಿಕ್ಯುಲರ್ಲಿ ಇದು ಚೀನಾದೇ ವೈರಸ್ ಅಥವಾ ನಾರ್ಮಲಿ HMPV ಎಲ್ಲಾ ಕಡೆಗಳು ಕಂಡು ಬರುವಂತಹ ವೈರಸ್ ಅನ್ನುವಂಥದ್ದು ಕೂಡ ಸ್ಪಷ್ಟತೆ ಇಲ್ಲ. ಹೆಚ್ಚಿನ ಬ್ಲಡ್ ಮತ್ತಷ್ಟು ಬ್ಲಡ್ ಅನ್ನ ತೆಗೆದುಕೊಂಡು ಹೆಚ್ಚಿನ ಟೆಸ್ಟ್ಗೆ ಈಗಾಗಲೇ ಆಸ್ಪತ್ರೆಯ ವೈದ್ಯರು ಹಾಗೇನೆ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿರುವಂತದ್ದು. ಇಲ್ಲಿ ಈಗಾಗಲೇ ವಿದೇಶದಲ್ಲಿ ಈ ಒಂದು ವೈರಸ್ ಸಾಕಷ್ಟು ಹರಡ್ತಾ ಇದೆ, ಸಾವಿರಾರು ಸಂಖ್ಯೆಯಲ್ಲಿ ಜನರಿಗೆ ಸ್ಪ್ರೆಡ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವಿದೇಶದ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಬರುವಂತಹ ಜನರ ಸಂಖ್ಯೆ ಇರುತ್ತೆ, ಓಡಾಟಗಳ ಸಂಖ್ಯೆ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಸಹಜವಾಗಿ ಆತಂಕ ಕೂಡ ಈಗ ಎದುರಾಗಿರುವಂತದ್ದು. ಆದ್ರೆ ಆರೋಗ್ಯ ಇಲಾಖೆ ಹೇಳುವಂತದ್ದು, BBMPಯ ಆರೋಗ್ಯ ವಿಭಾಗದ ಅಧಿಕಾರಿಗಳು ಹೇಳುವಂತದ್ದು, ಇದು ಚೀನಾದ ವೈರಸ್ ಅಲ್ಲ. ನಮಗೆ ಚೀನಾದ ವೈರಸ್ ಸಿಂಪ್ಟಮ್ಸ್ ಏನೇನಿರುತ್ತೆ, ಯಾವ್ಯಾವ ರೀತಿ ಅದು
ಅಟ್ಯಾಕ್ ಮಾಡುತ್ತೆ ಅನ್ನೋ ಬಗ್ಗೆ ನಮಗೂ ಕೂಡ ಕ್ಲಾರಿಟಿ ಇಲ್ಲ. ಹಾಗಾಗಿ ನಾವು ನಾರ್ಮಲಿ ಈ ಥಂಡಿ, ಶೀತ, ಜ್ವರ, ಕೆಮ್ಮು ಇದ್ದಂತ ಸಂದರ್ಭದಲ್ಲಿ ಈ ತರ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿದಾಗ ಅದು ವೈರಸ್ ಇದೆ ಅನ್ನೋದು ಪತ್ತಾಗಿರುವಂತ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಒಂದು ರೀತಿಯಲ್ಲಿ ವಿವರಣೆಯನ್ನು ಪಡ್ಕೊಳ್ತಾ ಇದೀವಿ. ಮತ್ತಷ್ಟು ಟೆಸ್ಟ್ ಅನ್ನು ಅಥವಾ ಮತ್ತೆ ಹೆಚ್ಚಿನ ಟೆಸ್ಟ್ಗೆ ಒಳಪಡಿಸುವಂತ ಪ್ರಕ್ರಿಯೆಗಳು ಆಗ್ತಾ ಇದೆ ಅಂತ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತ ಈಗ ಆರೋಗ್ಯ ಇಲಾಖೆ ಕೂಡ ಮಹತ್ವದ ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇದೆ. 11:11ವರೆಗೆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕರೆಯುವಂತ ಸಾಧ್ಯತೆಗಳಿದೆ. ಕಾರಣ ಏನಂತಂದ್ರೆ ಇದು ಜನರಲ್ಲಿ ಈ ತರದೊಂದು ಸ್ಪ್ರೆಡ್ ಆಯ್ತು ಅಂದ್ರೆ, ಬೆಂಗಳೂರಲ್ಲಿ ಬಂದಿದೆ ಅನ್ನೋಂಥದ್ದು ಒಂದು ಅಂಶ ಬೆಳಕಿಗೆ ಬಂತು ಅಂದ್ರೆ ಜನರಲ್ಲಿ ಆತಂಕ ಸೃಷ್ಟಿ ಆಗುತ್ತೆ, ಭಯ ಸೃಷ್ಟಿ ಆಗುತ್ತೆ. ಹಾಗಾಗಿ ಅದಕ್ಕೆ ಆಸ್ಪದ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾವ ವೈರಸ್ ಇದೆ ಅನ್ನೋದ್ರ ಬಗ್ಗೆ ಸ್ವತಃ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಸ್ಪಷ್ಟತೆಯನ್ನ ನೀಡಲಿದ್ದಾರೆ. ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.